ಹೊಟ್ಟೆಯ ಹೊಕ್ಕುಳಿನ ಮೇಲೆ ತುಪ್ಪ ಸವರುವುದರಿಂದ ಈ ಎಲ್ಲ ಕಾಯಿಲೆಗಳು ದೂರವಾಗುತ್ತದೆ. ಇದು ನಮ್ಮ ದೇಶದ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಒಂದು. ಹೊಕ್ಕಳು ಅಥವಾ ನಾಭಿ ವ್ಯಕ್ತಿಯ ದೇಹದಲ್ಲಿ ಪ್ರಮುಖವಾಗಿದೆ, ಏಕೆಂದರೆ ಇದು ಜೀವ ಉಳಿಸುವ ಬಳ್ಳಿಯ ಹೆಬ್ಬಾಗಿಲು. ಹೊಕ್ಕಳು ದೇಹದ 72,000 ರಕ್ತನಾಳಗಳಿಗೆ ಕೇಂದ್ರ ಬಿಂದುವಾಗಿದೆ. ಇದರಿಂದ ನಾಭಿ ಚಿಕಿತ್ಸೆ ಹೆಚ್ಚು ಮಹತ್ವ ಪಡೆದಿದೆ. ತಾಯಿ ಮಗುವಿನ ಜೊತೆ ಕನೆಕ್ಷನ್ ಹೊಂದಿದ್ದರೆ ಅದು ಹೊಕ್ಕಳಿನ ಭಾಗದಲ್ಲಿ ಮಾತ್ರ. ಇದರಿಂದಲೇ ಮಗುವಿಗೆ ತಾಯಿ ಸೇವಿಸುವ ಆಹಾರದಲ್ಲಿ ಸಿಗುವಂತಹ ಅನೇಕ ಬಗೆಯ ಪೌಷ್ಟಿಕ ಸತ್ವಗಳು ದೇಹಕ್ಕೆ ಸೇರುತ್ತದೆ. ಹೊಕ್ಕಳಿನ ಬಳ್ಳಿಯ ಮೇಲೆ ಮಸಾಜ್ ಮಾಡುವುದರಿಂದ ಕೂಡ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳು ಇದೇ ರೀತಿಯಲ್ಲಿ ತಲುಪುತ್ತದೆ ಎಂದು ಹೇಳುತ್ತಾರೆ. ನಾವು ದೊಡ್ಡವರಾದ ಮೇಲೆ ಇದನ್ನು ಮರೆತೇ ಬಿಟ್ಟಿರುತ್ತೇವೆ. ಆದರೆ ನಮ್ಮ ಹೊಕ್ಕಳು ನಮ್ಮ ಆರೋಗ್ಯದ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಕ್ಕಳಿಗೆ ಹಸುವಿನ ತುಪ್ಪ ಹಾಕಿ ಮಸಾಜ್ ಮಾಡುವುದರಿಂದ ಅದ್ಭುತವಾದ ಆರೋಗ್ಯ ಪ್ರಯೋಜನವು ಸಿಗುತ್ತದೆ. ಅಂತಹ ಹೊಕ್ಕಳಿನ ಭಾಗಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಮಸಾಜ್ ಮಾಡಿಕೊಳ್ಳುವುದರಿಂದ ಬಹಳಷ್ಟು ಆರೋಗ್ಯ ಲಾಭಗಳು ಸಿಗುತ್ತದೆ. ಆದರೆ ಅದು ಅನೇಕ ಜನರಿಗೆ ಗೊತ್ತಿಲ್ಲ. ತಮಗೆ ಎದುರಾಗುವ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯನ್ನು ತೆಗೆದುಕೊಂಡು ತಾತ್ಕಾಲಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಆದರೆ ಈ ಲೇಖನದಲ್ಲಿ ಹೊಕ್ಕಳಿನ ಭಾಗಕ್ಕೆ ತುಪ್ಪ ಹಚ್ಚಿ ಹೇಗೆ ಆರೋಗ್ಯದ ಲಾಭಗಳನ್ನು ಪಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ತುಪ್ಪ ಹಚ್ಚುವ ವಿಧಾನ ಹೇಗೆ? ಹೆಚ್ಚಿನ ಪ್ರಯೋಜನಗಳಿಗಾಗಿ ದೇಸಿ ತುಪ್ಪವನ್ನು ಆರಿಸಿಕೊಳ್ಳಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ತೆಗೆದುಕೊಳ್ಳಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ. ಈಗ ಅದನ್ನು ಉಗುರು ಬೆಚ್ಚಗಿನ ತಾಪಮಾನಕ್ಕೆ ಕೂಲ್ ಮಾಡಿ. ಬೆನ್ನನ್ನು ಕೆಳಗೆ ಮಾಡಿ ನೇರವಾಗಿ ಕಾಲು ಮಡಚಿ ಮಲಗಿಕೊಂಡು ನಂತರ ನಿಮ್ಮ ಬೆರಳ ತುದಿಯಿಂದ ಅದನ್ನು ನಿಮ್ಮ ಹೊಕ್ಕಳ ಭಾಗಕ್ಕೆ ಹಾಕಿ ಕೆಲವು ನಿಮಿಷಗಳ ಕಾಲ ನಿಮ್ಮ ಹೊಕ್ಕಳ ಭಾಗವನ್ನು ಮಸಾಜ್ ಮಾಡಿ. 1-2 ಗಂಟೆಗಳ ಕಾಲ ಹಾಗೇ ಬಿಡಿ. ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಹೋಲಿಸಿದರೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹೊಕ್ಕಳ ಭಾಗದಲ್ಲಿ ನೀವು ಮಸಾಜ್ ಮಾಡಿದ ತುಪ್ಪ ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಪ್ರತಿ ರಾತ್ರಿ ನೀವು ಮಲಗುವ ಮುಂಚೆ ಈ ರೀತಿ ಅಭ್ಯಾಸವನ್ನು ಮಾಡಿ, ಅಥವಾ ಸ್ನಾನ ಮಾಡುವ ಮೊದಲು ಸುಮಾರು 15-30 ನಿಮಿಷಗಳ ಕಾಲ ಹೊಕ್ಕಳ ಪ್ರದೇಶದಲ್ಲಿ ಹೀರಿಕೊಳ್ಳಲು ಬಿಡಿ. ನಂತರ ಸ್ನಾನ ಮಾಡಿ. ಇನ್ನು ಹೊಕ್ಕಳ ಭಾಗಕ್ಕೆ ತುಪ್ಪ ಹಚ್ಚುವುದರ ಪ್ರಯೋಜನದ ಬಗ್ಗೆ ತಿಳಿಯೋಣ. 1. ಹೊಳಪಿನ ತ್ವಚೆ ನಿಮ್ಮದಾಗುತ್ತದೆ. ಯಾರಿಗೆ ಒಣಗಿದ ಚರ್ಮ, ಮೊಡವೆಗಳಿಂದ ಕೂಡಿದ ಮತ್ತು ನಿರ್ಜಲೀಕರಣದ ಸಮಸ್ಯೆ ಇರುವ ತ್ವಚೆ ಇರುತ್ತದೆ ಅಂಥವರು ತುಪ್ಪದಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಏನೆಂದರೆ ರಾತ್ರಿಯ ಸಮಯದಲ್ಲಿ ಹೊಕ್ಕಳಿನ ಭಾಗಕ್ಕೆ ತುಪ್ಪವನ್ನು ಹಚ್ಚುವುದರಿಂದ ಇಂತಹ ಹಲವಾರು ಚರ್ಮದ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ರಾತ್ರಿ ಹೊತ್ತು ನಿಯಮಿತವಾಗಿ ಪ್ರತಿದಿನ ಇದನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ತ್ವಚೆಗೆ ತಾಜಾತನ ಸಿಗುತ್ತದೆ, ಮೊಡವೆ ಕಡಿಮೆಯಾಗುತ್ತದೆ, ಚರ್ಮದ ಗುಣಮಟ್ಟ ಹೆಚ್ಚಾಗುತ್ತದೆ. ಪ್ರಮುಖವಾಗಿ ಹೊಕ್ಕಳಿನ ಭಾಗ ನಮ್ಮ ಇಡೀ ದೇಹದ ಜೊತೆ ಸಂಪರ್ಕ ಹೊಂದಿರುತ್ತದೆ ಮತ್ತು ತುಪ್ಪದ ಮಸಾಜ್ ಚರ್ಮದ ಭಾಗಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. 2. ನಯವಾದ ಮತ್ತು ಸದೃಢತೆಯಿಂದ ಕೂಡಿದ ತಲೆ ಕೂದಲು. ತುಂಬಾ ಜನರಿಗೆ ಒಣ ಕೂದಲು ಮತ್ತು ಕೂದಲು ಉದುರುವಿಕೆ, ದುರ್ಬಲ ಕೂದಲು, ತಲೆಹೊಟ್ಟು ಇತ್ಯಾದಿ ಸಾಕಷ್ಟು ಸಮಸ್ಯೆಗಳು ಕೂದಲಿಗೆ ಸಂಬಂಧಪಟ್ಟ ಹಾಗೆ ಇರುತ್ತದೆ. ಇಂತಹ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಎಂದರೆ ಅದು ಒಮ್ಮೆ ನೀವು ತುಪ್ಪವನ್ನು ನಿಮ್ಮ ಹೊಕ್ಕಳಿನ ಭಾಗಕ್ಕೆ ಹಚ್ಚುವುದು. ಇದು ನಿಮ್ಮ ತಲೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ದೂರ ಮಾಡಿ ದುರ್ಬಲ ತಲೆ ಕೂದಲನ್ನು ಬಲಪಡಿಸುತ್ತದೆ, ಕೂದಲಿನ ಬುಡವನ್ನು ಬಲಪಡಿಸುತ್ತದೆ. 3. ಮೊಣಕಾಲು ನೋವು. ದೇಹದ ಇತರ ಭಾಗಗಳಲ್ಲಿ ನೋವುಗಳಿಗೆ ಪರಿಹಾರ ಒದಗಿಸುತ್ತದೆ. ಪ್ರತಿದಿನ ಬಿಡುವಿಲ್ಲದ ಕೆಲಸ ಕಾರ್ಯಗಳಲ್ಲಿ ನಮ್ಮ ದೇಹ ಸಾಕಷ್ಟು ದಣಿದಿರುತ್ತದೆ. ಆ ಸಂದರ್ಭದಲ್ಲಿ ಸಂದು ಮತ್ತು ಕೀಲುಗಳು ಸಾಕಷ್ಟು ತೊಂದರೆಗೆ ಒಳಗಾಗಿರುತ್ತದೆ. ಆದರೆ ಕೀಲು ನೋವುಗಳ ಪರಿಹಾರಕ್ಕೆ ಬೇರೆ ಬೇರೆ ಮಾತ್ರೆಗಳನ್ನು ತಿನ್ನುವ ಬದಲು ಹೊಕ್ಕಳಿನ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಮಸಾಜ್ ಮಾಡುವುದರಿಂದ ಪರಿಹಾರ ಕಂಡುಕೊಳ್ಳಬಹುದು. ಆಯುರ್ವೇದದಲ್ಲಿ ತುಪ್ಪದ ಬಳಕೆ ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ. ಅದರಲ್ಲಿ ಹೊಕ್ಕಳು ಕೂಡ ಒಂದು ಎಂಬುದು ಆರೋಗ್ಯ ತಜ್ಞರ ಅಭಿಪ್ರಾಯ. ಹಾಗಾಗಿ ಹೊಕ್ಕಳ ಭಾಗದಲ್ಲಿ ತುಪ್ಪದಿಂದ ಮಸಾಜ್ ಮಾಡುವುದು ದೇಹದ ವಿವಿಧ ಭಾಗಗಳಲ್ಲಿ ಕಂಡುಬರುವ ನೋವುಗಳನ್ನು ನಿವಾರಣೆ ಮಾಡಬಲ್ಲದು.
4. ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು. ಪ್ರತಿದಿನ ನಿಯಮಿತವಾಗಿ ಆಹಾರ ಸೇವನೆ ಮಾಡಿದರೂ ಕೂಡ ಕೆಲವೊಮ್ಮೆ ಅಜೀರ್ಣತೆ ಎದುರಾಗುತ್ತದೆ. ಇದರಿಂದ ಹೊಟ್ಟೆ ನೋವಿನಿಂದ ಹಿಡಿದು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ. ಹಾಗಾಗಿ ತುಪ್ಪವನ್ನು ಹೊಟ್ಟೆಯ ಭಾಗಕ್ಕೆ ಅಂದರೆ ಹೊಕ್ಕಳಿನ ಭಾಗದಲ್ಲಿ ಮಸಾಜ್ ಮಾಡುವುದರಿಂದ ಅಜೀರ್ಣ ಮತ್ತು ಮಲಬದ್ಧತೆ, ಹೊಟ್ಟೆ ನೋವಿನಂತಹ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಆದರೆ ಪ್ರತಿ ರಾತ್ರಿ ಮಲಗುವ ಮುಂಚೆ ಈ ರೀತಿ ಮಾಡಬೇಕು ಅಷ್ಟೇ. 5. ಮುಟ್ಟಿನ ಸೆಳೆತದಿಂದ ಪರಿಹಾರ ಸಿಗುತ್ತದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರಲ್ಲೂ ಸಹ ತುಪ್ಪ ಬಳಕೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ತಿನ್ನುವ ಆಹಾರದಲ್ಲಿ ತುಪ್ಪವನ್ನು ಬಳಸಿ ತಿನ್ನುವುದರಿಂದ ಹಲವಾರು ಸಮಸ್ಯೆಗಳಿಂದ ಮಹಿಳೆಯರು ಪಾರಾಗಬಹುದು. ಅದರಲ್ಲಿ ಮುಟ್ಟಿನ ಸೆಳೆತ ಕೂಡ ಒಂದು. ಹೊಕ್ಕಳಿನ ಭಾಗದಲ್ಲಿ ತುಪ್ಪವನ್ನು ಹಾಕಿ ಮಸಾಜ್ ಮಾಡುವುದರಿಂದ ದೇಹದ ವಿವಿಧ ಕಾರ್ಯ ಚಟುವಟಿಕೆಗಳು ಚೆನ್ನಾಗಿ ನಡೆಯಲು ಪ್ರಾರಂಭಿಸುತ್ತದೆ. ಜೊತೆಗೆ ಹೊಟ್ಟೆಯ ಸಮಸ್ಯೆಗಳೂ ಸಹ ಪರಿಹಾರವಾಗುತ್ತದೆ. 6. ಕಣ್ಣುಗಳಿಗೆ ಉಪಯುಕ್ತ. ಹಸುವಿನ ತುಪ್ಪವನ್ನು ಬಳಸುವುದರಿಂದ ಅನೇಕ ಕಣ್ಣಿನ ಸಮಸ್ಯೆಗಳನ್ನು ನಿವಾರಿಸಬಹುದು. ರಾತ್ರಿ ಮಲಗುವ ಮುನ್ನ ಶುದ್ಧ ಹಸುವಿನ ತುಪ್ಪವನ್ನು ಹೊಕ್ಕಳಿಗೆ ಹಾಕಿ ಸುತ್ತಲೂ ಚೆನ್ನಾಗಿ ಹರಡಿ ಹೊಕ್ಕಳು ಸುತ್ತಲೂ ಮಸಾಜ್ ಮಾಡಬೇಕು. ಹೀಗೆ ಮಾಡುವುದರಿಂದ ಕಣ್ಣುಗಳ ಶುಷ್ಕತೆ ಅಂದರೆ ಕಣ್ಣು ಡ್ರೈ ಆಗಿ ಪುಸ್ತಕಗಳನ್ನು ಓದುವುದು ಅಥವಾ ಮೊಬೈಲ್ ಟಿವಿಯನ್ನು ಹೆಚ್ಚಾಗಿ ನೋಡುವುದರಿಂದ ಕಣ್ಣಿನಲ್ಲಿ ಉಂಟಾಗುವ ನೋವು ಕಡಿಮೆಯಾಗುವುದು. ಇಂತಹ ನೋವು ತುಪ್ಪವನ್ನು ಹೊಕ್ಕಳಿಗೆ ಹಚ್ಚುವುದರಿಂದ ಕಡಿಮೆ ಆಗುವುದಲ್ಲದೆ ಮಂದದೃಷ್ಟಿ ಸಮಸ್ಯೆಯು ಕಡಿಮೆಯಾಗುವುದು. 7. ಚೆನ್ನಾಗಿ ನಿದ್ರೆ ಬರಲು ಕಷ್ಟವಾಗಿದ್ದರೆ ಹೊಕ್ಕಳಿನ ಮೇಲೆ ತುಪ್ಪವನ್ನು ಉಜ್ಜುವುದರಿಂದ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ದೇಹವು ಸಮತೋಲನಗೊಳ್ಳುತ್ತದೆ. ವಿಶೇಷವಾಗಿ ಚೆನ್ನಾಗಿ ನಿದ್ರೆ ಬರಲು ಸಹಾಯವಾಗುತ್ತದೆ. ಅಲ್ಲದೆ ವೇಗವಾಗಿ ಶಾಂತಿಯಿಂದ ನಿದ್ದೆ ಬರುತ್ತದೆ. 8. ಮನಸ್ಸು ತುಂಬಾ ಒತ್ತಡ ಮತ್ತು ಆತಂಕದಲ್ಲಿದ್ದರೆ ತುಪ್ಪವನ್ನು ಹೊಕ್ಕಳಿಗೆ ಹಚ್ಚುವುದರಿಂದ ಮನಸ್ಸಿನಲ್ಲಿ ಸಮಾಧಾನ ತರುವುದು. ಮನಸ್ಸಿನ ಆತಂಕ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಉಂಟಾಗಿ ಆನಂದದ ಭಾವ ಮೂಡುತ್ತದೆ. 9. ಸಂತಾನೋತ್ಪತ್ತಿಗೆ ಸಹಾಯ. ಹೊಕ್ಕಳಿಗೆ ಬೆಚ್ಚಗಿನ ತುಪ್ಪವನ್ನು ನಿಯಮಿತವಾಗಿ ಹಚ್ಚುವುದರಿಂದ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಗರ್ಭಕೋಶದ ಒಳಪದರದ ಸುತ್ತಲಿನ ರಕ್ತನಾಳವನ್ನು ಸಡಿಲಗೊಳಿಸುತ್ತದೆ. ಯಾವುದೇ ತರಹದ ಅಡ್ಡ ಪರಿಣಾಮಗಳು ಇಲ್ಲದಂತಹ ಒಂದು ನೈಸರ್ಗಿಕ ಆಯುರ್ವೇದ ಪ್ರಕ್ರಿಯೆ ಇದಾಗಿದೆ. ಹೀಗಾಗಿ ಮೇಲಿನ ತರಹದ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಈ ಒಂದು ತಂತ್ರ ನಿಮಗೆ ಸಹಾಯ ಮಾಡಲಿದೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.